ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಸ್ವಲ್ಪ ಸಮಯದ ನಂತರ ಅದೇನಾಯ್ತು, ನಮ್ಮ ಹುಡುಗಿಗೆ ನಿನ್ನೆ ನೈಟ್ ಕುಮುದ ಸಮರ್ಥಕತೆ ಎಲ್ಲಿವರೆಗೂ ಬಂತೆಂದು ತಿಳಿಯುವ ಕುತೂಹಲದಲ್ಲಿ ಸಮ್ಮುಗೆ ಕಾಲ್ ಮಾಡಿದ್ಲು. ಆದರೆ ಅವನು ಕಾಲ್ ರಿಸೀವ್ ಮಾಡದಿರೋದು ಅದ್ಯಾಕೋ ಒಂಥರ ಕಸಿವಿಸಿಯಾದವಳು ಯುವನಿಗೆ ಕಾಲ್ ಮಾಡಲು ಯೋಚಿಸಿದಳು. ಎಷ್ಟೇ ಒತ್ತಡವಿದ್ರೂ ಅವಳಿಗೆಲ್ಲರ ಮೇಲೂ ಗಮನ ಹೆಚ್ಚು. ಅದ್ಯಾರೇ ಆದರೂ ಪ್ರೀತಿ ತೋರುವವರಾದರೆ ಸಾಕು, ಅವರ 1 ಪಟ್ಟು ಪ್ರೀತಿಗೆ 100 ಪಟ್ಟು ಪ್ರೀತಿ ತೋರಿಸ್ತಾಳೆ ಚಂದು ಇವನ್ ಮನೆಯಲ್ಲಿ. ನೋಡಿ ಯುವಿ, ನನಗೆ ಇವತ್ತು ಅಡುಗೆ ಮಾಡೋಕ್ಕಾಗಲ್ಲ, ನೀವು ಅಪ್ಪ ಮಗ ಸೇರಿ ಅಡುಗೆ ಮಾಡಿ, ನನಗೆ ಇವತ್ತು ತುಂಬ ವರ್ಕ್ ಇತ್ತು. ಜಾನು ರೇಗಾಡ್ತಿದ್ದಾಳೆ. ಪಾಪ ಜಾನು, ನಿಂಗೆ ಗೊತ್ತು ತಾನೆ ನನಗೂ ವರ್ಕ್ ಹೆಚ್ಚಿತ್ತು ಅಂತ. ಆದರೆ ನನಗೆ ನಿನ್ನಷ್ಟು ಸ್ಟ್ರೆಸ್ ಆಗಿಲ್ಲ. ಬಟ್ ನಾನು ತುಂಬ ಕೆಟ್ಟ ಕುಕ್. ಯುವ ಅಡುಗೆ ಮನೆಯಲ್ಲೇ ನಿಂತು ಹೇಳ್ತಾ ಇದ್ದ. ಕೆಟ್ಟವರು ಒಳ್ಳೆಯವರು, ಬಟ್ ನೀವೇ ಅಡುಗೆ ಮಾಡಬೇಕು ಅಷ್ಟೇ ಎಂದು ಜಾನು ಬೇರೆ ಹಠ ಹಿಡಿದ್ಬಿಟ್ಟಿದ್ಲು. ಓಕೆ, ಬ್ರೆಡ್ ಬಟರ್ ಓಕೆನಾ ಎಂದವನಿಗೆ ಲಿವಿಂಗ್ ಏರಿಯಾದಲ್ಲಿದ್ದ ಸೋಫಾ ಮೇಲಿನ ದಿಂಬು ನೇರವಾಗಿ ನಿಂತಿದ್ದ ಅಡುಗೆ ಮನೆಯ ಯುವನಿಗೆ ಬಿದ್ದಿತ್ತು. ಓಕೆ ಜಾನು, ಬ್ರೆಡ್ ಬಟರ್ ಬೇಡವಾ ಬಿಡು, ಯಾಕೆ ಶಸ್ತ್ರಾಸ್ತ್ರಗಳನ್ನು ಬಳಸೋದು ನೀನು, ಯುದ್ಧಕ್ಕೆ ಪ್ರೀತಿ ಬೆಳೆಸು ಎಂದು ಮೊಟ್ಟೆ ಹಿಡಿದು ಯೂಟ್ಯೂಬ್ ನೋಡ್ತಾ ಏನನ್ನೋ ಮಾಡಲು ಏಪ್ರಾನ್ ಧರಿಸ್ದ. ಆದರೆ ಅವನ ಮುದ್ದು ತಂಗಿ ಕರೆ ಬರಲು ಜಾನು ಫೋನ್ ಹಿಡಿದು ಅಡುಗೆ ಮನೆಗೆ ಬಂದಳು. ಅವನೇನೋ ಮೊಟ್ಟೆ ಹೊಡೆಯುತ್ತಾ ಬೌಲ್ ಒಂದಕ್ಕೆ ಹಾಕ್ತಿರುವಾಗ ಅವನ ಕಿವಿಗೆ ಫೋನ್ ಹಿಡಿದು ನಿಂತಿದ್ಲು ಜಾನು. ಎಷ್ಟೇ ಆದರೂ ಅಣ್ಣ ತಂಗಿ ಅಲ್ವಾ. ಹೇಳಮ್ಮ ದೇವ್ರು ಕೊಟ್ಟ ತಂಗಮ್ಮ ಎಂದ ಇವನು. ಯುವ ಅಣ್ಣ. ಜಾನು ಅದಕ್ಕೆ ವೀರ್ ಪುಟಾಣಿ ಏನು ಮಾಡ್ತಿದ್ದಾರೆ ಕೇಳಿದ್ಲು. ಚಂದು, ನಾನು ಇಲ್ಲೇ ಇದ್ದೀನಿ, ಇವ್ರಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದೀನಿ, ವೀರ್ ಹೊರಗಡೆ ಆಟ ಆಡ್ತಿದ್ದಾನೆ ಎಂದಳು ಜಾನು. ಚಂದು ಪುಟ್ಟ, ನೀನೇ ಕಾಲ್ ಮಾಡಿದ್ದು ಒಳ್ಳೇದಾಯ್ತು ನೋಡು, ನೀನೇ ನನಗೆ ಅಡುಗೆ ಹೇಳ್ಕೊಡಾಯ್ತಾ ಎಂದವನ ತಲೆಗೆ ಮೊಟಕಿದ ಜಾನು. ಬೇಡ ಚಂದು, ನೀನು ಓದ್ಕೊ, ಇವರೊಬ್ರು ತಲೆ ತಿಂತಾರೆ ಎನ್ನಲು. ಹೌದು ಚಂದು, ಓದ್ಕೊ ನೀನು, ಯಾಕೋ ಕಾಲ್ ಮಾಡಿದ್ದು ಎಂದು ಕೇಳಿದ. ಅಣ್ಣ, ಸಮರ್ಥ ಅಣ್ಣ ಹೇಗಿದ್ದಾರೆ? ಅಂದರೆ ನಿನ್ನೆ ಡಿನ್ನರ್ ಇತ್ತು ಅಲ್ವಾ, ಕುಮುದ ಬದಲಾಗಿದ್ದಾಳೆ ಹೇಗೆ ಕೇಳಿದ್ಲು. ಅಯ್ಯೋ, ಕೆಲಸದ ಬ್ಯುಸಿ ಮಧ್ಯೆ ಇದು ಮರ್ತೆ ಹೋಗಿತ್ತು ಬಂಗಾರ, ಕಾಲ್ ಮಾಡ್ತೀನಿ ಇರು, ಕೇಳ್ತೀನಿ ಎಂದ. ಇಲ್ಲ ಅಣ್ಣ, ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ, ನೀವು ಅವ್ರ ಮನೆಗೆ ಹೋಗಿ ನೋಡ್ತೀರಾ? ಯಾಕೋ ಮನಸ್ಸಿಗೆ ಒಂಥರ ಗೊಂದಲ ಆಗ್ತಿದೆ. ಇನ್ನು ಪಿ ಜಿಗೆ ಹೇಳೋಣ ಅನಿಸ್ತು, ಬಟ್ ಅವರಿಗೆ ಕುಮುದ ಜೊತೆ ನಾವು ಆಡ್ತಿರೋ ಆಟ ಗೊತ್ತಿಲ್ಲ ಅಲ್ವಾ, ಕುಮುದ ಮಾಡ್ತಿರೋ ನಾಟಕದ ಬಗ್ಗೆನೂ ಗೊತ್ತಿಲ್ಲ, ಅದಕ್ಕೆ ನೀವೇ ಹೋಗಿ ನೋಡ್ತೀರಾ ಎಂದಳು. ಓಕೆ ಕಣು, ನಾನು ಹೋಗಿ ನೋಡ್ತೀನಿ, ಅದು ಬಿಡು, ನೀನು ಯೋಚಿಸ್ಬೇಡ, ನಾನು ಹೋಗಿ ನೋಡಿ ನಿನಗೆ ಕಾಲ್ ಮಾಡ್ತೀನಿ, ನೀನು ಓದ್ಕೊ, ಗೌರವ್ಗೆ ಏನು ಹೇಳಬೇಡ, ಅವನು ಸೀರಿಯಸ್ ಆಗ್ತಾನೆ ಎಂದ. ಓಕೆ ಅಣ್ಣ, ಗುಡ್ ನೈಟ್, ಮತ್ತೆ ಅಡುಗೆ ಹುಷಾರಾಗಿ ಮಾಡು ಎಂದಳು. ಈಗ ಮಾಡೋಕ್ಕೆ ಟೈಮ್ ಇಲ್ಲ, ಸಮೂ ಮನೆ ಹತ್ರ ಹೋಟೆಲ್ ಇದೆ, ಅಲ್ಲೇ ತಿಂತೀವಿ ಬಿಡು ಎಂದವ ಜಾನು ಕಡೆ ನೋಡಲು. ಪ್ಲೀಸ್ ಜಾನು ಎಂದು ಮಸ್ಕ ಹೊಡೆದಿದ್ದ. ಓಕೆ ಎಂದು ಜಾಹ್ನವಿ ನಗಲು ಫೋನ್ ಕಟ್ ಮಾಡಿ, ನಡೀರಿ ಅಮ್ಮೋರೆ, ಊಟ ಮಾಡಿಕೊಂಡು ಸಮ್ಮು ಕಡೆ ಹೋಗ್ಬರೋಣ ಎಂದು ಮೊಟ್ಟೆ ಕೆಲಸ ಬಿಟ್ಟು ತಂಗಿ ಕೊಟ್ಟ ಕೆಲಸದ ಕಡೆ ಹೊರಡಲು ತಯಾರಾದ. ತಂಗಿಯ ಮಾತು ಮೀರದ ವಾಯುಗೆ ಸಮ್ಮು ಬಗ್ಗೆ ಏನು ಗೊತ್ತಾಗತ್ತೆ? ಯಾಕೆ ಇವನು ಕಾಲ್ ಪಿಕ್ ಮಾಡಲಿಲ್ಲ? ಚಂದು ಕರೆ ಮಾಡಿದ್ರು. ಇಂಚು ಜೊತೆ ಗೌರವ್ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಮನೆಗೆ ಬರಲು ಅಜ್ಜ ಅಜ್ಜಿ ಇಬ್ಬರು ಊಟ ಮಾಡಿ ಮಲಗಿದ್ರು. ಇನ್ನು ಅವನ ಮನಧರಿಸಿ ಕೇಳಬೇಕಾ? ಅವಳು ಓದಿನ ಕೆಲಸ ಮುಗಿಸಿ ಅಜ್ಜ ಅಜ್ಜಿಯ ಹಾರೈಕೆ ಮಾಡಿ ಅವನಿಗಾಗಿಯೇ ಕಾದಿದ್ದಳು. ಜೊತೆಗೆ ಸಮರ್ ಚಿಂತೆ ಬೇರೆ ಅವಳ ತಲೆಯಲ್ಲಿ ಕೋರಿತಿತ್ತು. ಇಂಚು, ಊಟ ಮಾಡೋದು ಬಿಟ್ಟು ಹೊಟ್ಟೆ ತುಂಬ ಐಸ್ ಕ್ರೀಮ್ ತುಂಬಿಸ್ಕೊಂಡು ಬಂದಿದ್ಯಾ? ನಿಮ್ಮ ಚಿಕ್ಕುಗೆ ಚೂರು ಮ್ಯಾನಸ್ ಇಲ್ಲ, ಚಿಕ್ಕ ಮಗು ಅಂತ ನೋಡಿದೆ ಐಸ್ ಕ್ರೀಮ್ ಅಂಗಡಿನೇ ಕೊಡಿಸಿದ್ದಾರೆ ಎಂದು ಬೈಯುತ್ತಲೇ ಊಟ ಮಾಡಿಸಿ ಬಿಟ್ಲು. ಹಾಗೆ ತಾನು ಮುಗಿಸಿ ಅವಳಿಗಾಗಿ ತಂದಿದ್ದ ಚಾಕು ವೆನಿಲಾ ಕಡೆ ಗಮನ ಹರಿಸದೆ ಏನೋ ಯೋಚಿಸುತ್ತಿದ್ದವಳ ನೋಡಿ ಎಕ್ಸಾಮ್ ಟೆನ್ಷನ್ ಎಂದು ಅರಿತವ ಚೂರು ಮೈಂಡ್ ರಿಲೀಫ್ ಕೊಡಿಸಲು ಫ್ರಿಜ್ನಲ್ಲಿದ್ದ ಒಂದು ಐಸ್ ಕ್ರೀಮ್ ಬಚ್ಚಿಟ್ಟು ಒಂದೇ ಒಂದು ಚಾಕು ಬಾರ್ ಹಿಡಿದು ತನ್ನವಳತ್ತ ಬಂದಿದ್ದ. ಅವಳು ಕಣ್ಮುಂದೆ ಐಸ್ ಕ್ರೀಮ್ ಹಿಡಿದು, ಚಾಕು ಬೇಕಾ ವೆನಿಲಾ ಬೇಕಾ ಎಂದ. ಎರಡೂ ಬೇಕು ಎಂದು ಕೈ ಮುಂದೆ ಮಾಡಿದವಳ ಕೈಯಿಂದ ಸಾಧ್ಯವಾದಷ್ಟು ದೂರಕ್ಕೆ ಐಸ್ ಕ್ರೀಮ್ ಮೇಲೆ ಎತ್ತೆಡಿದವ. ಮೊದಲು ಇದ್ಕೊಡು, ಆಮೇಲೆ ಐಸ್ ಕ್ರೀಮ್ ಕೊಡ್ತೀನಿ ಎಂದು ಕೆನ್ನೆ ತೋರಿಸಿದ್ದ. ಅವನ ಕಪಾಳಕ್ಕೊಂದು ಪುಟ್ಟ ಇಟ್ಕೊಟ್ಟು, ಸುಮ್ಮನೆ ಕೊಡ್ರಿ ಪೋಲಿ ಕಾಲೇಜಿನ ಕೇಡಿ ಮೇಸ್ಟರ್ ಎಂದು ಕೈ ಮೇಲೆತ್ತಿ ಐಸ್ ಕ್ರೀಮ್ ಹಿಡಿಯಲು ಸಾಹಸ ಪಟ್ಟವಳ ನೋಡಿ, ಮೊದಲು ಉಮ್ಮ ಆಮೇಲೆ ಐಚು ಎಂದು ತರಲೆ ಮಾಡಿದವನ ಕೆನ್ನೆಗೆ ಮತ್ತೊಂದು ಉಡುಗೊರೆಯಾಗಿ ಮುತ್ತು ಕೊಟ್ಟು ಐಸ್ ಕ್ರೀಮ್ ಕೊಟ್ಟನು. ಮುದ್ದು ಮುದ್ದಾಗಿ ಮೂತಿಯೆಲ್ಲ ಮಾಡಿಕೊಂಡು ಐಸ್ ಕ್ರೀಮ್ ತಿಂದವಳ ನೋಡಿ,
ಇದಕ್ಕೇನಾ ನಾನು ಒಂದೇ ಒಂದು ಐಸ್ ಕ್ರೀಮ್ ತಂದಿದ್ದು, ಇವಳಿಗೆ ಚೂರು ರಸಿಕತೆಯೇ ಇಲ್ಲ, ಸ್ಟೂಡೆಂಟ್ಸ್ನ ಮದುವೆ ಆಗಬಾರ್ದು ಎಂದು ಮನಸ್ಸಲ್ಲೇ ಬೈಕೊಂಡು, ಲೈಕ್ ಕಿರಿಯೂರು ಕೋತಿಮರಿ, ಗಂಡನಿಗೆ ಶೇರ್ ಮಾಡಬೇಕು ಅಂತ ಅನಿಸೋದಿಲ್ವೇನ ನಿನಗೆ ಎಂದು ಕೇಳಲು, ಅಯ್ಯೋ ಕ್ಯಾಡ್ಬರಿ ಡೈರಿ ಮಿಲ್ಕ್ ಮತ್ತು ಐಸ್ ಕ್ರೀಮ್ ಯಾರ ಜೊತೆಯಲ್ಲೂ ಶೇರ್ ಮಾಡಬಾರ್ದು ಅಂತ ಗೊತ್ತಿಲ್ವಾ, ಅದೇ ಊರಿನ ಕತ್ತೆ ಮರಿ ಎಂದು ಐಸ್ ತಿನ್ನುತ್ತಾನೇ ಇದ್ಲು ಚಂದು. ತಿಂದಿದ್ದು ಆಯ್ತಾ ತಾವರೆಕೆರೆ ತಿಕ್ಲಿ ಎಂದು ಕೇಳ್ದ. ಆಯಿತು ನಿಮ್ಮನ್ಸ್ ಮಿಂಟ್ಲು ಎಂದು ಉತ್ತರಿಸಿ ಹೋಗುವವಳ ನೋಡ್ತಾ ನೋಡ್ತಾ ಕೇಡಿ ಮೇಷ್ಟ್ರಿಗೆ ಐಸ್ ಕ್ರೀಮ್ ಬೈಟ್ ಬೇಕೆನ್ನಿಸಲು ಐಸ್ ಕ್ರೀಮ್ ಸವಿದಿದ್ದ ತುಟಿಯನ್ನು ತಾನು ಸವಿಯಲು ತುಟಿ ಅವಳ ಸನಿಹಕ್ಕೆ ತರ್ತಿದ್ದವನನ್ನು ಒಂದೇ ವೇಳಲ್ಲಿ ದೂರ ತಳ್ಳಿ, ಬೇಡ ಮೇಷ್ಟ್ರೆ, ಈಗ ಸುಮ್ಮನೆ ಇದೆಲ್ಲ ಸರಿ ಇರೋಲ್ಲ, ಆಮೇಲೆ ಒಂದು ಡಿಚ್ಚಿ ಗುಣ ಬೇಕಾ ಎನ್ನುತ್ತಿದ್ದವಳ ನಡು ಬಳಸಿ ಮುತ್ತಿಡಬೇಕು. ಅವನ ಫೋನ್ ಪಡ್ಕೊಳ್ತು. ಅಸಲಿ ಟ್ವಿಸ್ಟ್ ಈ ಕರೆಯಿಂದನೇ ಶುರುವಾಗೋದು. ಆಗಲೇ ಇಂಚು, ಈಗ ಇದು, ಈ ಸಮಯದಲ್ಲಿ ಯಾರು ಎಂದು ಫೋನ್ ನೋಡಿ, ನೀನು ನಣ್ಣನಿಗೆ ಹೊತ್ತು ಗೊತ್ತಿಲ್ವೇನೆ ನಮ್ಮ ಐಸ್ ಕ್ರೀಮ್ ರೋಮ್ಯಾನ್ಸ್ನ ಹಾಳು ಮಾಡ್ತಿದ್ದಾನೆ ಎಂದು ಅವಳನ್ನು ಗುರಾಯಿಸಲು, ರಿಸೀವ್ ಮಾಡಿ ಬೀಜಿ ಎಂದು ಆತಂಕ ತೋರಿಸಿದ್ಲು. ಅವಳಿಗೆ ಗೊತ್ತಿತ್ತು ಅಲ್ವಾ ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಇರ್ಬೋದು ಅಂತ. ಯುವನಿಂದ ಬಂದ ಕರೆ ಅವನ ಕಿವಿಗೆ ಕಹಿಯಾದ ಸುದ್ದಿಯೊಂದು ತಂದಿತ್ತು. ನಾವೀಗಲೇ ಹೋಗಬೇಕು, ಚಂದು ನಡಿ ಎಂದು ಹೇಳಿದ ಗೌರವ್ ಮಾತಿಗೆ ಗಾಬರಿಯಾದವಳು, ಏನಾಯ್ತು ಗೌರವ್ ಸರ್, ಯಾರಿಗೇನಾಯ್ತು ಎಂದು ಆತಂಕ ಪಟ್ಟಳು. ತೀರಾ ಸಾಫ್ಟ್ ಮನುಜನಾಗಿದ್ದ ಸಮರ್ಥ್ ಸಾವು ನೋವಿನ ಮಧ್ಯೆ ನರಳುತ್ತಾ ಆಪರೇಷನ್ ಥಿಯೇಟರ್ನಲ್ಲಿ ನರಳುತ್ತಿದ್ದಾನೆಂದು ಹೇಳೋಕೆ ಗೌರವ್ ಮಾತು ಹೊರಡುತ್ತಿಲ್ಲ. ಆದರೆ ಸತ್ಯ ಅದೇ. ಮುಂದೆ ಗೌರವ್ ಅಸಲಿ ಸತ್ಯ ತಿಳಿದ್ರೆ ಕುಮಿದಾಗೆ ಬೆಂಡ್ ಎತ್ತೋದು ಪಕ್ಕ. ಮುಂದೆ ಕುಮುದಾಗೆ ಗೌರವ್ನಿಂದ ಸಿಗೋ ಆ ಪಾಠ ಹೇಗಿರುತ್ತೆ ಕಾದು ಕೇಳಿ ಓದಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.